ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಏನಂದ್ರೆ ಹಲಸಿನ ಹಣ್ಣಿನ ಹೋಳಿಗೆಯನ್ನು ನಾನು ಮಾಡ್ತಿದ್ದೀನಿ. ಇಲ್ಲಿ ಮನೆಯಲ್ಲಿ ಹಲಸಿನ ಹಣ್ಣು ತೊಗೊಂಬಂದಿದ್ರು, ಅದಕ್ಕೋಸ್ಕರ ಹಲಸಿನ ಹಣ್ಣಿನ ಹೋಳಿಗೆ ರೆಸಿಪಿ ಹಾಕ್ತಿದ್ದೀನಿ. ಭಾಳನೇ ಸಿಹಿ ಇತ್ತು, ಹಾಗೆ ಹೋಳಿಗೆನೂ ಭಾಳನೇ ರುಚಿಕರವಾಗಿ ಸಿಹಿಯಾಗಿ ಬಂದಿದ್ದವು. ನೀವು ಈ ರೆಸಿಪಿನ ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿರಿ. ಬರೀ ನಾನು ಏನೆಲ್ಲ ಸಾಮಗ್ರಿ ತೊಗೊಂಡಿದ್ದೀನಿ ಹಾಗೆ ಹೇಗೆ ಮಾಡಿದೆ ಅಂತೇಳಿದು ತೋರಿಸ್ತೀನಿ. ಇಲ್ಲಿ ನೋಡ್ರಿ, ನಾನು ಒಂದು ಪಾತ್ರೆಗೆ ಈ ಬಟ್ಲಲ್ಲಿ 1 ಬಟ್ಲಾಗಷ್ಟು ಮೈದಾ ಹಿಟ್ಟು, ಹಾಗೆ 3/4 ಬಟ್ಲಾಗಷ್ಟು ನಾನಿಲ್ಲಿ ಚಿರೋಟಿ ರವೆಯನ್ನು ತೊಗೊಂಡು ಹಾಕಿ ಅದನ್ನು ನಾನು ನೀರು ಹಾಕಿ ಅದನ್ನು ಕಲಿಸ್ಕೊಳಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಚೂರಲ್ಲಿ ಅರಿಶಿನ ಪುಡಿನೂ ನಾನಿಲ್ಲಿ ಹಾಕ್ಕೊಂಡು ಅದನ್ನು ಹಿಟ್ಟನ್ನು ಕಲಿಸ್ಕೊತಿದ್ದೀನಿ. ನನ್ನ ಕೈಯಲ್ಲಿ ಫೋನ್ ಇದೆ ಫ್ರೆಂಡ್, ಫೋನ್ ಇಟ್ಕೊಂಡು ನಾನು ಇದನ್ನ ಕಲಿಸ್ತಿದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ಆಚೆ ಈಚೆ ಆಗುತ್ತೆ. ನೋಡ್ರಿ, ಚೆನ್ನಾಗಿ ನಾವು ಇದನ್ನ ಪೂರ್ತಿ ನಾನಿಲ್ಲಿ ಅಳಕಾಗೂ ಕಲಿಸ್ಕೊಂಡಿಲ್ಲ, ಹಾಗೆ ಗಟ್ಟಿಯಾಗೂ ಕಲಿಸ್ಕೊಂಡಿಲ್ಲ. ಆ ರೀತಿ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಂಡಿನಿ. ಈ ಹದಕ್ಕೆ ಬಂದ ಮೇಲೆ ನಾನು ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿ ಇದನ್ನು ಮುಚ್ಚಿ ಇಟ್ಬಿಡ್ತೀನಿ. ಇದಕ್ಕೆ ನಾನು ಒಂದೇ 1 ಟೀ ಸ್ಪೂನ್ ಆಗುವಷ್ಟು ರವಾನ ಇಟ್ಕೊಂಡಿದ್ದೀನಿ. ಈ ರವೆ ಎದಕ್ಕಂದರೆ ನಾವು ಹೂರಣ ಮಾಡ್ತೀವಲ್ಲ ಆ ಟೈಮಲ್ಲಿ ಹಾಕೋದಕ್ಕೆ. ನೋಡ್ರಿ, ಯಾವ ಬಟ್ಲಲ್ಲಿ ನಾನು ಹಿಟ್ಟು ತೊಗೊಂಡಿದ್ದೋ ಅದೇ ಬಟ್ಲಲ್ಲಿ ನಾನು 1 ಬಟ್ಲಾಗಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಇಲ್ಲಿ ಬೆಲ್ಲನ ನಾನಿಲ್ಲಿ ಕರಗಿಸ್ಕೊಳಕ್ಕೆ ಹಾಕ್ತಿದ್ದೀನಿ. ಇದನ್ನೇ ನಾನು ಸೋಸಂಗಿಲ್ಲ, ಬೆಲ್ಲ ಕ್ಲೀನಾಗಿ ಐತೆ. ಹಂಗೆ ಒಂದು ಸ್ವಲ್ಪ ಕರಗಿಸೋಕ್ಕೋಸ್ಕರ ನಾನಿಲ್ಲಿ ಬೆಲ್ಲ ಹಾಕ್ಕೊಂಡಿನಿ. ಸ್ವಲ್ಪ ನೀರು ಹಾಕಿ ಇದನ್ನು ಕರಗಕ್ಕೆ ಬಿಡ್ತೀನಿ. ನಾನು ಕರಗಿಸೋಕೆ ಬಿಟ್ಟು ಪೂರ್ತಿ ಇದು ಕರಗಾದ ನಂತರ ನಾನು ಏನು ಮಾಡ್ತೀನಿ, ಅಷ್ಟರಲ್ಲಿ ಅಲ್ಲಿವರೆಗೂ ನಾನು ಈ ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ನಾನಿಲ್ಲಿ ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಇದು ನೀರು ಹಾಕಿಲ್ಲ, ನಾನು ನೀರು ಹಾಕದೇನೆ ನಾನು ಇದನ್ನ ತರಿಯಾಗಿ ನಾನು ಈಗ ಕೊಬ್ಬರಿ ಮಿಠಾಯಿಗೆ ನಾವು ಮಾಡ್ತೀವಲ್ಲ, ಕೊಬ್ಬರಿ ಬರ್ಫಿಗೆ ನಾವು ಯಾವ ರೀತಿ ನಾವು ತರಿಯಾಗಿ ನಾವು ತುರ್ಕೊಂಡಿರ್ತೀವಿ, ಇಲ್ಲ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಆ ರೀತಿ ನಾನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಎಷ್ಟು ಬೆಲ್ಲ ತೊಗೊಂಡಿದ್ನೋ ಅದೇ ಯಾವ ಬಟ್ಲಲ್ಲಿ ಬೆಲ್ಲ ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ ನಾನು ಈ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ನೋಡ್ರಲ್ಲಿ, ಬೆಲ್ಲ ಕರಿಗೈತಿ. ಹಾಗೆ ಬೆಲ್ಲ ಕರಗಿದ ನಂತರ ನಾನಿಲ್ಲಿ ಈ ಕೊಬ್ಬರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿದು ಮಿಕ್ಸ್ ಆಗ್ತಾ ಇರಲಿ. ಹಾಗೆ ನಾನಿಲ್ಲಿ ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಯಾವ ಬಟ್ಲಲ್ಲಿ ಬೆಲ್ಲ ಮತ್ತು ಕೊಬ್ಬರಿ ತೊಗೊಂಡಿದ್ದೀನೋ ಅದೇ ಬಟ್ಲಲ್ಲಿ ನಾನು 1 ಬಟ್ಲಷ್ಟು ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ. ಈ ಹಲಸಿನ ಹಣ್ಣು ತೀರಾ ಹಣ್ಣಾಗಿರಬಾರ್ದು, ಒಂಚೂರು ಗಟ್ಟಿನೇ ಇದ್ದರೆ ಚೆನ್ನಾಗಿ ಬರ್ತದೆ, ಅಂದ್ರೆ ಪೇಸ್ಟ್ ಚೆನ್ನಾಗಾಗುತ್ತೆ ಹಣ್ಣಿಂದು. ಅದಕ್ಕೋಸ್ಕರ ಒಂಚೂರು ಗಟ್ಟಿನೇ ಇರುವಂಥ ಹಣ್ಣನ್ನು ನಾನಿಲ್ಲಿ ತೊಗೊಂಡಿದ್ದನ್ನು ಮಿಕ್ಸಿ ಮಾಡ್ಕೊಂಡ್ಬರ್ತೀನಿ ನಾನು. ನೋಡ್ರಿ, ಈಗ ಅದನ್ನ ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ಈಗ ನಾನು ಈ ಬೆಲ್ಲ ಮತ್ತು ಕೊಬ್ಬರಿ ಚೆನ್ನಾಗಿ 2 ಮಿಕ್ಸ್ ಆಗೈತಿ. ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ನಾನು ಚಿರೋಟಿ ರವೆ ತೊಗೊಂಡಿದ್ನಲ್ಲ, ಆ ಚಿರೋಟಿ ರವೆನ ಇದಕ್ಕೆ ಹಾಕಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡಿನಿ. ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನು ಹಲಸಿನ ಹಣ್ಣಿನ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡು ಮತ್ತೆ ಇದನ್ನು ನಾನು ಕೈ ಆಡಿಸ್ಕೊತಿರ್ತೀನಿ. ಚೂರು ದಪ್ಪ ಇರುವಂಥ ಪಾತ್ರೆನ ದಪ್ಪ ತಳ ಇರುವಂಥ ಪಾತ್ರೆ ನಾವು ತೊಗೊಂಡ್ರೆ ಇದು ಹೊತ್ತಂಗಿಲ್ಲ ಫ್ರೆಂಡ್ಸ್. ಇಲ್ಲ ಅಂದರೆ ಒಂದು ಸ್ವಲ್ಪ ಹೊತ್ತೋ ಚಾನ್ಸಸ್ ಇರುತ್ತೆ. ಇದೊಂದು ಸ್ವಲ್ಪ ನಮ್ಮದು ಸ್ಟೀಲಿಂದ ಆಗಿದ್ದರಿಂದ ಒಂಚೂರು ಬೇಗ ನಾನು ಕೈ ಆಡಿಸ್ಕೊತಾನೆ ಇರಬೇಕು. ಅದನ್ನ ಕೈ ಬಿಟ್ಟರೆ ಇದು ಹೊತ್ತತ್ತು. ಹಾಗಾಗಿ ನಾನು ಇದಕ್ಕೊಂದು ಸ್ವಲ್ಪ ಮಧ್ಯಕ್ಕೆ 1-2 ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೆ. ಆ ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡು ನಾನು ಮತ್ತೆ ಮಿಕ್ಸ್ ಮಾಡ್ಕೊಂಡಿನಿ. ಒಂದು ಸ್ವಲ್ಪ ತಳ ಹತ್ತೋದ್ರಿಂದ ನಾವು ಸ್ವಲ್ಪ ಕೈ ಆಡಿಸ್ಕೊತಾನೆ ಇರಬೇಕಾಗತ್ತಿ. ನಾನಿಲ್ಲಿ 1-2 ಟೀ ಸ್ಪೂನಷ್ಟು ನಾನಿಲ್ಲಿ ಬೆಲ್ಲನ ಹಾಕ್ಕೊತೀನಿ. ನಾನಿಲ್ಲಿ ಈಗ ಒಂದು ಸರ್ತಿ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಸರ್ತಿ ಒಂದು ಸ್ವಲ್ಪ ಆಮೇಲೆ ಹಾಕ್ಕೊತೀನಿ. ತುಪ್ಪನ ಹಾಕ್ಕೊಂಡು ಮತ್ತೆ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡ್ರಿ, ಕೈ ಆಡಿಸ್ಕೊತಾನೆ ಇರಬೇಕು, ಇಲ್ಲಾಂದರೆ ತಳ ಹತ್ತತ್ತ. ನೋಡ್ರಲ್ಲಿ ಒಂದು ಸ್ವಲ್ಪ ಅದು ತೆಳ್ಳಗಿರೋದ್ರಿಂದ ಅಲ್ಲಲ್ಲಿ ಒಂದು ಸ್ವಲ್ಪ ಕಪ್ಪಾಗೈತಿ. ಆದ್ರೆ ಹೂರಣ ಹೊತ್ತಿಲ್ಲ, ಹೂರಣ ಚೆನ್ನಾಗೇ ಐತಿ, ಆದ್ರೆ ಪಾತ್ರೆ ಮಾತ್ರ ಒಂದು ಸ್ವಲ್ಪ ಹೊತ್ತಾ ಐತೆ. ಅದಕ್ಕೋಸ್ಕರ ನಾವು ಇದನ್ನ ಯಾವ ಹದಕ್ಕೆ ಬರಬೇಕಂದ್ರೆ ನಾವು ಇದನ್ನ ಪೂರ್ತಿಯಾಗಿ ಒಂದು ಸೈಡಿಗೆ ಮಾಡಿದರೆ ಅದು ಹೂರಣ ಒಂದೇ ಕಡೆ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಪೂರ್ತಿ ನೀರಿನ ಅಂಶ ಹೋಗೋವರೆಗೂ ನಾವು ಹೂರಣನ ಮಾಡ್ಕೋಬೇಕಾಗತ್ತೆ. ಮಾಡ್ಕೊಂಡು ಆರಕ್ಕೆ ಬಿಡಬೇಕು. ಆಮೇಲೆ ತೀರಾ ಗಟ್ಟಿನೂ ಆಗಬಾರ್ದು, ತೀರಾ ಅಳಕು ಆಗಬಾರ್ದು ಹೂರಣ. ನೋಡ್ರಿ, ಈ ರೀತಿ ಬರಬೇಕು. ನಾವು ಕೈಯಲ್ಲಿ ಉಂಡೆ ಕಟ್ಟಿದಾಗ ನಮಗೆ ಚೆನ್ನಾಗಿ ಉಂಡೆ ಬರಬೇಕು ಅದು ಹೂರಣ. ನಾವೀಗ ಹೇಗೆ ಬೇಳೆ ಹೂರಣ ನಾವು ಕೈಯಲ್ಲಿ ತೊಗೊಂಡಾಗ ಹೇಗೆ ಉಂಡೆ ಬರುತ್ತೋ ಆ ರೀತಿ ಉಂಡೆ ಬರಬೇಕು. ಈ ರೀತಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ. ನಂತರ ನಾನು ಎಲ್ಲನೂ ಉಂಡಿನ ಒಂದೊಂದಾಗಿ ಒಂದು ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಎಲ್ಲನೂ ಒಂದೊಂದೇ ಮಾಡಿಟ್ಕೊತೀನಿ ಉಂಡಿನ. ಹಾಗೆ ನಾನಿಲ್ಲಿ ಹಿಟ್ಟನ್ನು ಕಲಸಿಟ್ಟಿದ್ದೆ, ಆ ಹಿಟ್ಟನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ಹಿಟ್ಟು ನೆಂದೈತಿ ಅಂದ್ರೆ ಪೂರ್ತಿಯಾಗಿ ರವೆ ಅರಳಿ ಅಷ್ಟು ಚೆನ್ನಾಗಿ ಬಂದೈತಿ. ನೀವು ಬೇಕಿದ್ದರೆ ನಾನು ಸ್ವಲ್ಪ ಗಟ್ಟಿನೇ ಕಲಿಸ್ಕೊಂಡಿದ್ದೀನಿ, ತೀರ ತೆಳುವಾಗಿ ನಾನಿಲ್ಲಿ ಹೋಳಿಗೆ ಹಿಟ್ಟನ್ನು ಮಾಡ್ಕೊಂಡಿಲ್ಲ. ನೀವು ಬೇಕಿದ್ದರೆ ನಿಮಗೆ ಯಾವ ರೀತಿ ಹೋಳಿಗೆ ಹಿಟ್ಟನ್ನು ಮಾಡ್ಕೊತೀರೋ ಆ ರೀತಿ ನಾವು ಮಾಡ್ಕೋಬೋದು. ತೀರಾ ಅಳಕಾದರೆ ನನಗೆ ಮಾಡೋದಕ್ಕೆ ಸರಿ ಆಗಲ್ಲ, ಹಾಗಾಗಿ ನಾನು ಇಷ್ಟೇ ಹದವಾಗಿ ನಾನು ಮಾಡ್ಕೊಂಡಿರ್ತೀನಿ ಯಾವಾಗಿದ್ದರೂ. ಹಾಗಾಗಿ ನನ್ನ ಹದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ನಾನು ಹಿಟ್ಟನ್ನು ತಯಾರು ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಣಕನ ನೀವು ಮಾಡ್ಕೋಬೋದು. ನೋಡ್ರಿ, ಎಲ್ಲನೂ ನಾನು ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಒಂದು ಸ್ವಲ್ಪ ಉಂಡೆ ಮಾಡಿ ಇಟ್ಕೊತೀನಿ. ಅಂದರೆ ಬೇಗ ಹೂರಣ ನಮಗೆ ಹೋಳಿಗೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಚೂರು ಕೈಗೆ ತುಪ್ಪ ಹಚ್ಕೊಂಡು
ಹೂರಣ ಮಾಡಿಟ್ಕೋರಿ, ಇದನ್ನು ಮಾಡಿಟ್ಕೋರಿ, ಉಂಡೆ ಮಾಡಿಟ್ಕೋರಿ. ನಾನು ಈ ಕಡೆ ಹಂಚಿಟ್ಕೊಂಡಿದ್ದೀನಿ ಕಾಯೋದಕ್ಕೆ. ನಾನಿಲ್ಲೊಂದು ಪ್ಲಾಸ್ಟಿಕ್ ಹಾಳೆನ ತೊಗೊಂಡಿದ್ದೀನಿ. ಇದನ್ನೇ ನಾನು ಯಾವಾಗಿದ್ರೂ ಬಳಸೋದು. ಒಂಚೂರು ಹೋಳಿಗೆ ಮಾಡಿ ತೊಳೆದು ಎತ್ತಿಟ್ಕೊಂಡ್ಬಿಡ್ತೀನಿ. ಮತ್ತೆ ಬೇಕು ಅಂದಾಗ ಅದರಲ್ಲೇ ನಾನು, ಯಾಕಂದರೆ ಚೂರ ದಪ್ಪ ಐತೆ ಅದು ಪೇಪರು, ಅದಕ್ಕೆ ಪ್ಲಾಸ್ಟಿಕ್ ಹಾಳೆ, ಅದಕ್ಕೋಸ್ಕರ ಇಲ್ಲಿ ನೋಡ್ರಿ ನಾನು ಹೋಳಿಗೆ ಎಲೆಗೆ ಅಗಲ ಮಾಡಿಕೊಂಡು ಅದರಲ್ಲಿ ಈ ಹೂರಣ ತುಂಬಿ ನಾನು ಹೋಳಿಗೆ ಮಾಡ್ಕೊತಿದ್ದೀನಿ. ಈಗ ಹಲಸಿನ ಹಣ್ಣು ಭಾಳನೇ ಸ್ವೀಟಾಗಿತ್ತು, ಹಾಗೆ ಈ ಹೋಳಿಗೆನೂ ಅಷ್ಟೇ ರುಚಿಕರವಾಗಿ ಸಿಹಿಯಾಗಿ ಬಂದಿದ್ದಾವೆ ಫ್ರೆಂಡ್ಸ್. ನೀವು ಈ ಹಲಸಿನ ಹಣ್ಣಿನ ಹೋಳಿಗೆನ ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ನೋಡಿರಿ, ಭಾಳನೇ ರುಚಿಯಾಗಿರ್ತಾವೆ. ತುಪ್ಪ ಹಚ್ಕೊಂಡು ತಿನ್ನೋದು ಸೊಪ್ಪಾಗಿರುವಂಥ ಹೋಳಿಗೆ. ಇಲ್ಲಿ ನೋಡ್ರಿ, ನಾನು ಇದನ್ನು ಒಂದು ಸ್ವಲ್ಪ ಈಗ ನಾನು ಕೈಯಲ್ಲೇ ತಟ್ಕೊಂಡೆ, ಬೇಕಿದ್ರೆ ನೀವು ಕೈಯಲ್ಲೇ ತಟ್ಟಿನೂ ಹಾಕ್ಬೋದು. ಇಲ್ಲಾಂದರೆ ಈ ರೀತಿ ಮೇಲೆ ನಾನು ಕಟ್ ಮಾಡಿಟ್ಟಿಲ್ಲ, ಅದನ್ನ ಇಡೀದು ಹಾಗೆ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಅದನ್ನ ಹೊಳ್ಳಿಸಿ ಮೇಲೆ ಅದನ್ನು ತಿಕ್ಕಿಬಿಟ್ರೆ ನಮಗೆ ಆರಾಮಾಗಿ ಹೋಳಿಗೆ ರೆಡಿ ಆಗ್ತಾವೆ. ಇಲ್ಲ ಅಂದರೆ ನೀವು ಈ ರೀತಿ ಲಟ್ಟಣಿಗೆಯಿಂದನೂ ನೀವು ಅದನ್ನ ಮೇಲೆ ಕವರ್ ಹಾಕಿ ಲಟ್ಟಣಿಗೆಯಿಂದನೂ ನೀವು ಲಟ್ಟಿಸ್ಕೋಬೋದು. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗಾಗಿ ನೀವು ಈ ಹೋಳಿಗೆನ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿ ಹೂರಣ ಬಂದಿತ್ತು ಫ್ರೆಂಡ್ಸ್. ಇದರೊಳಗೆ ಏನು ಅಂದರೆ ಹಿಟ್ಟು ಚೆನ್ನಾಗಿ ನೆಂದಿರಬೇಕು, ರವೆ ಅರಳಿ, ಅದೊಂದು ಮೇನ್ ಇರೋದು ಹೋಳಿಗೆ ಮಾಡೋವಾಗ. ಆಮೇಲೆ ಹೂರಣ ನೀಟಾಗಿ ತೆಳ್ಳಗೆ ದುಂಡಿಗೆ ಚೆನ್ನಾಗಿ ಬರಬೇಕು. ಆಮೇಲೆ ಹೂರಣ ಒಳ್ಳೆ ಹದವಾಗಿರಬೇಕು, ಅಂದಾಗ ಮಾತ್ರ ಹೋಳಿಗೆ ನಮಗೆ ಮಾಡೋದಕ್ಕೆ ಚೆನ್ನಾಗಿ ಹೋಳಿಗೆ ಬರ್ತಾವೆ. ಇಲ್ಲ ಅಂದರೆ ಹಿಟ್ಟು ಸರಿಯಾಗಲಿಲ್ಲ ಅಂದರೆ ಹಿಟ್ಟು ಹರಿತಾವೆ. ಹೂರಣ ಹದವಾಗಿ ಬರಲಿಲ್ಲ ಅಂದ್ರೆ ಹೋಳಿಗೆ ಸರಿಯಾಗೋದಿಲ್ಲ. ಅದಕ್ಕೋಸ್ಕರ ಹೂರಣ ಮತ್ತು ಹಿಟ್ಟು ಎರಡೂ ಇದರಲ್ಲಿ ಚೆನ್ನಾಗಾಗಿರಬೇಕು. ನೋಡ್ರಿ, ನಾನೀಗ ಮತ್ತೆ ಒಂದು ಹೋಳಿಗೆನ ಮಾಡಿ ಎತ್ತಿಟ್ಕೊಂಡೆ. ಈಗ ಮತ್ತೆ ಒಂದು ಹೋಳಿಗೆನ ನಾನು ಮಾಡ್ತಿದ್ದೀನಿ. ನೀಟಾಗಿ ಎಲ್ಲ ಹೋಳಿಗೆ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಭಾಳನೇ ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ್. ನೀವು ಇದನ್ನ ಒಂದು ಸರ್ತಿ ರೆಸಿಪಿನ ಮನೇಲಿ ಮಾಡಲೇಬೇಕು. ಆಮೇಲೆ ನಾನು ಇದು ಹಲಸಿನ ಹಣ್ಣಿನ ಮಿಲ್ಕ್ ಶೇಕನ್ನು ಮಾಡಿದ್ದೆ, ಭಾಳನೇ ಚೆನ್ನಾಗಾಗಿತ್ತು. ನಾನು ಅದನ್ನು ನಿಮ್ಮ ವಿಡಿಯೋಗೆ ಹಾಕ್ತೀನಿ. ನಾನು ಒಂಥರ ಬಾದಾಮಿ ಹಾಲು ಕುಡ್ದಾಗ ಆಗ್ತಿತ್ತು, ಅಷ್ಟು ಚೆನ್ನಾಗಿ ಮಿಲ್ಕ್ ಶೇಕ್ ಆಗಿತ್ತು. ನೋಡ್ರಿ ನಮ್ಮ ಹೋಳಿಗೆ ಆಮೇಲೆ ಅಷ್ಟೇ ಮೆದುವಾಗಿ ಬಂದಿದ್ದಾವೆ ಫ್ರೆಂಡ್ಸ್. ಹೋಳಿಗೆ ಮಾತ್ರ ಅಷ್ಟೇ ಚೆನ್ನಾಗಿ ಮೆದುವಾಗಿ ಬಂದಿದ್ದಾವೆ. ಆಮೇಲೆ ಯಾವ್ಯಾವ ಹಣ್ಣಿನ ಸೀಸನ್ ಬರ್ತಾವೋ ಹಣ್ಣನ್ನು ನಾವು ತಿನ್ನಲೇಬೇಕಂತೆ. ನಾನು ಮೊನ್ನೆ ಊರಿಗೆ ಹೋಗಿದ್ದೆ, ಅಲ್ಲೊಬ್ರು ಹೇಳ್ತಿದ್ರು ಎಲ್ಲ ಹಣ್ಣಿನ ಸೀಸನ್ನಲ್ಲೂ ಅದು ಕರಳು ಕೇಳ್ತಾ ಇರ್ತಂತ, ಆ ಹಣ್ಣಿನ ಸೀಸನ್ ಬಂದೈತಿ ನಾವಂದು ತಿನ್ನಬೇಕು ಅಂತ, ಅದಕ್ಕೂ ಆಸೆ ಇರ್ತಂತ. ಅದಕ್ಕೋಸ್ಕರ ನಾವು ಯಾವ್ಯಾವ ಹಣ್ಣಿನ ಸೀಸನ್ ಬರ್ತಾವೋ ಹಣ್ಣನ್ನು ತಿಂದು ಹೊಟ್ಟೆಗೂ ತೃಪ್ತಿ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ. ಅದಕ್ಕೋಸ್ಕರ ಹಲಸಿನ ಹಣ್ಣನ್ನು ತಿನ್ನಿರಿ, ಹಾಗೆ ಹೋಳಿಗೆನೂ ಮಾಡ್ಕೊಂಡು ತಿನ್ನಿರಿ. ಆಮೇಲೆ ಅದರಲ್ಲಿ ಬರೋವಂಥ ಬೀಜನೂ ಬೇಕಾದಷ್ಟು ನಾವು ಪಲ್ಯ, ಸಾರು ಎಲ್ಲ ಮಾಡ್ಕೋಬೋದು, ಅದನ್ನು ಯೂಸ್ ಮಾಡಿಕೊಡ್ರಿ. ನೋಡ್ರಿ, ನಮ್ಮ ರುಚಿಕರವಾದಂಥ ಹೋಳಿಗೆ ತುಪ್ಪದೊಂದಿಗೆ ಸವಿಯಲು ಸಿದ್ಧವಾಗಿದ್ದಾವೆ. ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡ್ತೀರ ಅಂದ್ಕೊಂಡಿದ್ದೀನಿ. ನೋಡ್ರಿ ಎಷ್ಟು ಸೂಪರಾಗಿ ಬಂದಾವೆ ಅಂದರೆ ಹೋಳಿಗೆ ಅಷ್ಟೇ ಮೆದುವಾಗಿ ರುಚಿಕರವಾಗಿ ಬಂದಿದ್ದಾವೆ. ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿರಿ. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಗೆ ಬಂದಿತ್ತು ಅಂತ ಹೇಳಂದು. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಳ್ಳೆಯ ಒಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.